ಹಾಯ್ ಹಲೋ ನಮಸ್ತೆ ಶುಭೋದಯ. ನಾನು ನಿಮ್ಮೆಲ್ಲರ ಪ್ರೀತಿಯ ಯಕ್ಷ ಮಾತಾಡ್ತಾ ಇದ್ದೀನಿ. ತುಂಬ ದಿನಗಳ ನಂತರ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಸಾರಿ ಸೊ ಮಚ್, ಕೆಲಸದ ಪ್ರೆಷರ್ ಇತ್ತು ಮತ್ತು ಕೆಲವು ಪರ್ಸ್ನಲ್ ಇಶ್ಯೂಸ್ಗಳಿಂದ ಚಾನಲಲ್ಲಿ ಲಾಗ್ ಮಾಡೋಕ್ಕೆ ಆಗಿರಲಿಲ್ಲ. ಅದರ ಇನ್ಸ್ಟಾದಲ್ಲಿ ನಾನು ಆ್ಯಕ್ಟಿವ್ ಆಗಿದ್ದೆ, ರೀಲ್ಸ್ ಪೋಸ್ಟ್ ಮಾಡ್ತಿದ್ದೆ, ಶಾರ್ಟ್ಸನ್ನು ಕೂಡ ಅಪ್ಲೋಡ್ ಮಾಡ್ತಾ ಇದ್ದೆ ಟು ಯೂಟ್ಯೂಬ್. ಬಟ್ ವೆನ್ ಇಟ್ ಕಮ್ಸ್ ಟು ಲಾಗಿಂಗ್ ಆ್ಯಂಡ್ ವೆನ್ ಇಟ್ ಕಮ್ಸ್ ಟು ಲೆಂತಿ ವಿಡಿಯೋಸ್ ಟೈಮ್ ಬೇಕಾಗುತ್ತೆ. ಅದಕ್ಕೋಸ್ಕರ ನಾನು ಸ್ವಲ್ಪ ಗ್ಯಾಪ್ ತಗೊಂಡೆ. ಬಟ್ ವಾಪಸ್ ಬಂದಿದ್ದೀನಿ, ಖುಷಿ ಆಗ್ತಿದೆ ಮತ್ತೆ ಮಗದೊಮ್ಮೆ ಆ ಒಂದು ಸೆಟಪ್ಪಲ್ಲಿ ನೋಡೋದಕ್ಕೆ. ಸೊ ವೆಲ್ಕಮ್ ಬ್ಯಾಕ್ ಟು ತುಂಬ ದಿನ ಆಗಿತ್ತು ನನಗೂ ಕೂಡ. ಅದಕ್ಕೋಸ್ಕರನೇ ನಾನು ಕೂಡ ಇವತ್ತು ಮೋಟೋಲಾಗಿಂಗ್ ಶುರು ಮಾಡೋಣ ಅಂಥೇಳಿ ಬೆಳಿಗ್ಗೆನೇ ರೆಡಿಯಾಗಿ ಎಲ್ಲ ಸೆಟಪ್ನೆಲ್ಲ ಫುಲ್ ಕ್ಲೀನ್ ಮಾಡಿ ಮೈಕ್ನೆಲ್ಲ ಸೆಟ್ ಮಾಡಿಕೊಂಡು ಇವತ್ತು ಹೊರಟಿದ್ದು. ಆದರೆ ಆನ್ ದ ವೇ ಹೋಗ್ತಾ ಗೊತ್ತಾಗಿದ್ದು ನನಗೇನಪ್ಪ ಅಂದರೆ, ನನ್ನ ಹತ್ರ ಮೈಕ್ಗೆ ಹಾಕಿರೋ ಅಡಾಪ್ಟರ್ ಲೂಸ್ ಆಗೋಗಿದೆ. ಟೈಟ್ ಮಾಡಿದೆ, ಬಟ್ ಅದು ಯಾವಾಗ ಹೆಲ್ಮೆಟ್ ವೈಸರ್ ಬಿಚ್ಚಬೇಕಾರೋ ಎಲ್ಲೋ ಲೂಸ್ ಆಗೋಗಿದೆ. ಸೊ ವಾಯ್ಸ್ ಕಂಪ್ಲೀಟ್ಲಿ ಅಬ್ರಪ್ಟ್ಲಿ ಗಾನ್ ಔಟ್. ಸೊ ವಿದೌಟ್ ಎನಿ ಆಪ್ಷನ್ ಮತ್ತು ವಾಯ್ಸ್ ಓವರ್ ಕೊಡಬೇಕಾಗಿ ಬಂತು. ರೆಕಾರ್ಡ್ ಆಗಿದೆ, ಬಟ್ ಅಲ್ಲಿ ಫುಲ್ಲು ಆ ಗಾಳಿ ಬಫ್ ಸೌಂಡ್ಗೆ ನಾನು ಮಾತಾಡಿರೋಂಥ ಅಂಥ ಕ್ಲಾರಿಟಿ ಇರಲ್ಲ. ಸೊ ಅದಕ್ಕೋಸ್ಕರ ವಾಯ್ಸ್ ಓವರ್. ಸೊ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ, ಸೂಪರ್ ಆಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಟು ಆಲ್ ಮೈ ಸಬ್ಸ್ಕ್ರೈಬರ್ಸ್ ಹೂ ಆರ್ ಔಟ್ ದೇರ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಸಬ್ಸ್ಕ್ರೈಬಿಂಗ್ ಟು ಮೈ ಚಾನಲ್. ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಪ್ರೆಸ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಇವತ್ತಿನ ವಿಷಯ, ಹಲವಾರು ವಿಷಯಗಳು ನಿಮ್ಮ ಜೊತೆ ಶೇರ್ ಮಾಡ್ಕೊಬೇಕಾಗಿದೆ, ಕೆಲವು ಅಪ್ಡೇಟ್ಸ್ ಕೊಡಬೇಕಾಗಿದೆ. ಲಾಗ್ ಬಂದಿತ್ತು, ಕಾಂತಾರ ಮೂವಿ ರಿಲೀಸ್ ಆಗಿದೆ, ಅದರ ರಿವ್ಯೂ ಕೂಡ ಹಾಕಿದ್ದೆ, ಪ್ರೀಮಿಯರ್ ಶೋಗೆ ಹೋಗಿದ್ವಿ. ಇಟ್ಸ್ ಆಲ್ ಡನ್. ಬೇಸಿಕಲಿ ವೆನ್ ಇಟ್ ಕಮ್ಸ್ ಟು ಮೈ ಪರ್ಸ್ನಲ್ ಲೈಫ್, ನಾನೇನೇನು ಲಾಗಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊತಿದ್ದೀನೋ ಅದರಲ್ಲಿ ಕೆಲವು ಅಪ್ಡೇಟ್ಸ್ ಕೊಡಬೇಕಾಗಿದೆ. ಸೊ ನೀವು ಏನು ನೋಡ್ತಿದ್ದೀರಲ್ಲ, ನನಗೆ ಯಾವ ಗಾಡಿ ಮೇಲೆ ಲಾಗ್ ಮಾಡ್ತಾ ಇದ್ದೀನಿ, ದಟ್ ಈಸ್ ಆ್ಯಕ್ಟಿವಾ. ಯು ಆಲ್ ನೋ, ಬಿಕಾಸ್ ತುಂಬ ಲಾಗ್ಗಳು ನಾನು ಆ್ಯಕ್ಟಿವಾದಲ್ಲೇ ಮಾಡಿದ್ದು. ಸೊ ಬೇಸಿಕಲಿ ಇದು ನನ್ನ ಗಾಡಿ ಅಲ್ಲ. ಇನ್ಯಾರ ಗಾಡಿ ಗುರು ಅಂತ ಯೋಚನೆ ಮಾಡಬೇಡಿ. ದಿಸ್ ಇಸ್ ಮೈ ಮಾಮ್ಸ್, ಅಂದರೆ ನಮ್ಮ ತಾಯಿಯವರ ಗಾಡಿ ಇದು. ಇದನ್ನು ನಾನು ಓಡಿಸ್ತಾ ಇದ್ದೆ ಸ್ವಲ್ಪ ದಿನಗಳಿಂದ. ಸೊ ಈಗ ನನಗೆ ಬೇಸಿಕಲಿ ಡೈಲಿ ಕಮ್ಯೂಟ್ ಟು ಆಫೀಸ್ ಆಗಿರ್ಬೋದು, ಅಥವಾ ಎಲ್ಲಾದರೂ ಹೋಗಿ ಬರಲಿಕ್ಕೆ ನಾನು ಒಂದು ಹೊಸ ಗಾಡಿ ತೊಗೊಂಡಿದ್ದೆ, ಅದರ ವಿಡಿಯೋ ಕೂಡ ನಿಮ್ಗೆ ಹಾಕಿದ್ದೆ. ಬಟ್ ಎವ್ರಿ ಡೇ ಆಫೀಸ್ ಕಮ್ಯೂಟ್ಗೆ ಆ ಗಾಡಿ ನನಗೆ ಯೂಸ್ ಮಾಡೋಕ್ಕಾಗ್ತಿಲ್ಲ. ಬಿಕಾಸ್ ದ ಕಾಸ್ಟ್ ಆಫ್ ಮೈಲೇಜ್ ಆಗಿರ್ಬೋದು, ಲೀಟರ್ ಆಫ್ ಫ್ಯೂಲ್ ಕನ್ಸಂಪ್ಷನ್ ಪರ್ ಲೀಟರ್ಗೆ ಬೇಸ್ಟ್ ಖರ್ಚಾಗ್ತಿದೆ. ದ್ಯಾಟ್ ಈಸ್ ವೆರಿ ಎಕ್ಸ್ಪೆನ್ಸಿವ್, ವಿಚ್ ಐ ಡೋಂಟ್ ವಾಂಟೆಡ್ ಟು ಡೂ. ಸೊ ಬೇರೆ ಆಪ್ಷನ್ ಏನಿತ್ತು ಅಂತ ನೋಡ್ತಾ ಇದ್ದೆ. ಸೊ ಅದಕ್ಕೋಸ್ಕರ ಇನ್ಮೇಲಿಂದ ಈ ಪರ್ಟಿಕ್ಯುಲರ್ ಆ್ಯಕ್ಟಿವಾ ಸೆಟಪ್ಪಲ್ಲಿ ಏನು ಲಾಗ್ ಮಾಡ್ತಿದ್ವಿ ಅದು ಕಮ್ಮಿ ಆಗ್ತಾ ಬರುತ್ತೆ. ಅಪಾಚಿ ಏನಿದೆ ನಂದು, ಅದನ್ನು ಕೂಡ ಕೊಟ್ಬಿಟ್ಟು ಬೇರೆ ಬೈಕ್ ತೊಗೊಳುವ ಅಂತ ಮೈಂಡ್ಸೆಟ್ಟು ಕೂಡ ಇದೆ. ಸೊ ಫೇಸ್ಬುಕ್ಕಲ್ಲೂ ಕೂಡ ಆ್ಯಡ್ ಪೋಸ್ಟ್ ಮಾಡಿದ್ದೀನಿ ಮಾರ್ಕೆಟ್ ಪ್ಲೇಸಲ್ಲಿ. ಸೊ ನಿಮಗೆ ಯಾರಾದರೂ OLX ಕೂಡ ಇತ್ತು, ಬಟ್ OLX ಐ ಡಿಂಟ್ ಫೈಂಡ್ ಎನಿ ಒಳ್ಳೆ ಬಯರ್ಸ್, ಯಾರೂ ನಂಗೆ ಅಲ್ಲಿ ಸಿಗಲಿಲ್ಲ. ಆ ಕಾರಣಕ್ಕೆ ನಾನು ಮಾರ್ಕೆಟ್ ಪ್ಲೇಸಲ್ಲಿ ಹಾಕಿದ್ದೆ. ಮಾರ್ಕೆಟ್ ಪ್ಲೇಸಲ್ಲಿ ಹಲವಾರು ಜನ DMs ಮಾಡಿದ್ದಾರೆ, ಇನ್ನು ಯಾವುದು ಫೈನಲೈಸ್ ಆಗಿಲ್ಲ. ನೀವೇನಾದರೂ ಗಾಡಿ ನೋಡ್ತಿದ್ರೆ ಅಪಾಚಿ RTR 204 ವಿಡಿಯೋ ಆಲ್ರೆಡಿ ಇದೆ, ವೆಲ್ ಮೇಂಟೈನ್ಡ್, ಜಸ್ಟ್ 3000 ಕಿಲೋಮೀಟರ್ ಅಷ್ಟೇ ಓಡಿರೋದು ಗಾಡಿ. ಸೊ ನೀವ್ಯಾರು ಇಂಟ್ರೆಸ್ಟೆಡ್ ಇದ್ದರೆ ನನ್ನ ಇನ್ಸ್ಟಾಗ್ರಾಮ್ ಅಥವಾ ಫೇಸ್ಬುಕ್ ಅಥವಾ ಟ್ವಿಟರ್, ವೇರೆವರ್ ಅಪಾರ್ಟ್ ಫ್ರಮ್ ಯೂಟ್ಯೂಬ್, ಎಲ್ಲಾದರೂ ನನಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಟ್ವಿಟರ್ ಯಾವುದ್ರಲ್ಲಾದರೂ ನನಗೆ ಪಿಂಗ್ ಮಾಡಿ ಅಥವಾ ಮೆಸೇಜ್ ಕಳಿಸಿ. ಲೆಟ್ಸ್ ಸಿ, ವರ್ಕೌಟ್ ಆಯಿತು ಅಂದರೆ ನಿಮಗೆ ಅಥವಾ ನಮ್ಮ ಸಬ್ಸ್ಕ್ರೈಬರ್ಸಲ್ಲೇ ಒಬ್ಬರು ಗಾಡಿನ ತೊಗೊಳ್ಳಿ. 3000 ಅಷ್ಟೇ ಓಡಿರೋದುಗಳು, 2024 ಮಾಡಲ್, ನೆಕ್ಸ್ಟ್ ಲೆವೆಲ್ ಹೈಜೀನಾಗಿ ಮೇಂಟೈನ್ ಮಾಡಿದ್ದೀನಿ. ಹೇಳ್ಬೇಕು ಅಂದರೆ 2 ಸರ್ವಿಸ್ ಆಗಿರೋದಿನ್ನ. ಸೊ 1000 ಕಿಲೋಮೀಟರ್ ಒನ್, ಆ್ಯಂಡ್ ದೆನ್ 3000 ಕಿಲೋಮೀಟರ್ ಒಂದು ಸರ್ವಿಸ್ ಆಗಿದೆ ಅಷ್ಟೇ. ಥರ್ಡ್ ಸರ್ವಿಸ್, ಫ್ರೀ ಸರ್ವಿಸ್ ಕೂಡ ಹಾಗೆ ಇದೆ. ಸೊ ವೆರಿ ಚೆನ್ನಾಗಿದೆ ಗಾಡಿ. ಯಾರಾದರೂ ಇಂಟ್ರೆಸ್ಟೆಡ್ ಇದ್ದರೆ ಏನು ಮಾಡಬೇಕು ಅಂತ ಗೊತ್ತಲ್ಲ, DM ಟು ಮೈ ಎನಿ ಆಫ್ ದಿ ಸೋಷಲ್ ಮೀಡಿಯಾಸ್. ಆ್ಯಂಡ್ ಕಮಿಂಗ್ ಬ್ಯಾಕ್, ಏನಕ್ಕೆ ಗಾಡಿ ಮಾರ್ತಿದ್ದೀನಿ, ಗಾಡಿ ಸಖತ್ತಾಗಿದೆ, ನೋ ಡೌಟ್, ನಥಿಂಗ್ ರಾಂಗ್ ಇನ್ ಇಟ್. ಬಟ್ ದ ಓನ್ಲಿ ಥಿಂಗ್ ಐ ಆಮ್ ಸೆಲ್ಲಿಂಗ್ ಇಟ್ ಈಸ್ ಯೂಸ್ ಆಗ್ತಿಲ್ಲ. ಆಲ್ಮೋಸ್ಟ್ 1 year ಆಗ್ತಾ ಬಂತು. ಜಸ್ಟ್ ಇಟ್ ಇಸ್ 3000 ಓಡಿದೆ ಅಂದರೆ ಇಟ್ ಈಸ್ ವೆರಿ ಕ್ಲಿಯರ್ ಐ ಆಮ್ ನಾಟ್ ಯೂಸಿಂಗ್ ಇಟ್ ವೆಲ್, ಆರ್ ಐ ಆಮ್ ನಾಟ್ ಯುಟಿಲೈಸಿಂಗ್ ಇಟ್ ಇನ್ ಅ ಪ್ರಾಪರ್ ವೇ. ಒಂದು ವಸ್ತು ಅಂತ ಬಂದಮೇಲೆ ನಮ್ಮ ಮನೆಗೆ, ಇಫ್ ಇಟ್ ಇಸ್ ಅ ನಾನ್ ಲಿವಿಂಗ್ ಥಿಂಗ್, ಆರ್ ನಮ್ಮ ಮನೆಗೆ ಅಂತಲ್ಲ, ಯಾರೇ ಇಫ್ ಯು ಬೈ ಎನಿ ಆಫ್ ದ ವೆಹಿಕಲ್ಸ್, ಇಟ್ ಶುಡ್ ಬಿ ಡ್ರಿವನ್ ಪ್ರಾಪರ್ಲಿ. ಅದನ್ನು ಓಡಿಸ್ಲಿಲ್ಲ ಅಂದರೆ, ಸುಮ್ಮನೆ ಒಂದು ಮೂಲೆಯಲ್ಲಿ ನಿಲ್ಸಿರ್ತೀವಿ, ಯಾವಾಗಲೂ ವಾರಕ್ಕೆ ಒಂದು ಸತಿ ತೆಗಿತೀವಿ, ಓಡಿಸ್ತೀವಿ ಅಂದರೆ ಇಟ್ ಡಸಂಟ್ ಸರ್ವ್ ದ ಪರ್ಪಸ್. ನೀವು ಏನಕ್ಕೆ ತೊಗೊಂಡಿದ್ದೀರಿ, ಎಲ್ಲೋ ಡ್ರೀಮ್ ಕಾರ್ ಅಥವಾ ಡ್ರೀಮ್ ಬೈಕ್ ಅಂತ ಇರುತ್ತಲ್ಲ, ಈ ಒಂದು ಕಲೆಕ್ಷನ್ ನನ್ನ ಹತ್ರ ಇರಬೇಕು ಅನ್ನೋದಾದರೆ ಇಟ್ಸ್ ಓಕೆ, ಇಟ್ಸ್ ವೆರಿ ಫೈನ್ ಆ್ಯಂಡ್ ಗುಡ್. ಬಟ್ ಎವ್ರಿ ಡೇ ಕಮ್ಯೂಟ್ಗೆ ಅಥವಾ ಆಫೀಸ್ ಪರ್ಪಸ್ಗೆ ಅಥವಾ ಏನೋ ನನ್ನ ಲೈಫಲ್ಲಿ ಒಂದು ಪಾರ್ಟ್ ಆಫ್ ದಿ ಗಾಡಿ ಆಗಿರಲಿ ಅಂತ ತೊಗೊತೀವಲ್ಲ, ಆವಾಗ ಅದನ್ನು ಎವ್ರಿ ಡೇ ನಾವು ಓಡಿಸ್ಲಿಲ್ಲ ಅಥವಾ ಅದನ್ನು ಯೂಸ್ ಮಾಡಲಿಲ್ಲ ಅಂದರೆ ಇಟ್ ಇಸ್ ನಾಟ್ ವರ್ತ್ ಆಫ್ ವಿ ಆರ್ ಇನ್ವೆಸ್ಟಿಂಗ್ ಆರ್
ಅದನ್ನು ತೊಗೊಳೋದು. ಬಟ್ ಎಕ್ಸೆಪ್ಷನ್ ಕೇಸಸ್ ಇರುತ್ತೆ, ಇಲ್ಲಿ ನಮ್ಮ ಡ್ರೀಮ್ ಕಾರ್ ಈಗ RX ಆಗಿರ್ಬೋದು, ಅಥವಾ ಡ್ರೀಮ್ ಕಾರ್ ಯಾವುದು ಫಾರ್ಚುನರ್ ಆಗಿರುತ್ತೆ, ಇಲ್ಲ ಆಡಿ ಆರ್ BMW, ಆ ಥರ ಲಿಮಿಟೆಡ್ ಎಡಿಷನ್ಸ್ ಅಥವಾ ನಮ್ಮ ಕಲೆಕ್ಷನಲ್ಲಿ ಇಟ್ಕೊಬೇಕು ಅನ್ನೋದನ್ನು ಇಟ್ಕೊಂಡಾಗ ಇಟ್ ವಿಲ್ ಬಿ ಲೈಫ್ ಲಾಂಗ್ ನಮ್ಮ ಜೊತೆ ಇರುತ್ತೆ. ಸೊ ನೀವು ವಾರಕ್ಕೊಂದ್ಸತಿ ತೆಗೆದು ಸುಮ್ಮನೆ ಒಂದು ರೌಂಡ್ ಹಾಕೊಂಡು ನಿಲ್ಸಿದ್ರು ದಟ್ ವಿಲ್ ಬಿ ವರ್ತ್. ಬಟ್ ಇದಕ್ಕೆ ನಾವು ಪರ್ಪಸ್ಸೇ ನಾವು ಕಲೆಕ್ಷನ್ ಅಲ್ಲ, ಇಟ್ ಇಸ್ ನಾಟ್ ಫಾರ್ ಮೈ ಕಲೆಕ್ಷನ್, ಇಟ್ ಇಸ್ ಜಸ್ಟ್ ಫಾರ್ ಮೈ ದಿನಾಲೂ ಯೂಸ್ ಮಾಡಲಿಕ್ಕೆ ಅಂತ ತೊಗೊಂಡಾಗ ಪರ್ಪಸ್ ಸರ್ವ್ ಆಗ್ತಿರಲಿಲ್ಲ. ಆ ಕಾರಣಕ್ಕೆ ಆ ಗಾಡಿನ ಕೊಡ್ತಾಯಿದ್ದೀನಿ. ಆ ಪ್ರೈಸ್ ರೇಂಜಲ್ಲಿ, ಆ ಬ್ರ್ಯಾಕೆಟಲ್ಲಿ ಆ ಗಾಡಿಗಿಂತ ನೆಕ್ಸ್ಟ್ ಲೆವೆಲ್ ಗಾಡಿ ಯಾವುದೂ ಇಲ್ಲ. ನಾವು GST ಕಮ್ಮಿ ಆಗಿರೋದ್ರಿಂದ ಸೊ ನಾನು ಇನ್ನೂ ಕಮ್ಮಿ ಪ್ರೈಸ್ಗೆ ಕೊಡ್ತಿದ್ದೀನಿ. ಯಾವ ಪ್ರೈಸ್ ಏನು ಅನ್ನೋದು ಡಿಸ್ಕ್ರಿಪ್ಷನಲ್ಲಿ ನಾನು ಆ ಲಿಂಕ್ ಕ್ಲಿಕ್ ಮಾಡಿದ್ರೆ ನೀವು ಹಾಕಿರ್ತೀನಿ. ಕ್ಲಿಕ್ ಮಾಡಿದ್ರೆ ಡೈರೆಕ್ಟಾಗಿ ನೀವು ಹೋಗಿ ಫೇಸ್ಬುಕ್ ಮಾರ್ಕೆಟ್ ಪ್ಲೇಸಲ್ಲಿ ನೋಡ್ಬೋದು. ಮೆಸೇಜ್ ಮಾಡಿ, ವಿಲ್ ಸಿ ಇಫ್ ಎ ಗುಡ್ ಬಯರ್, ವಿಲ್ ಕ್ಲೋಸ್ ದ ಡೀಲ್ ಆಫ್ ವೆರಿ ಸೂನ್. ಆ್ಯಂಡ್ ಕಮಿಂಗ್ ಬ್ಯಾಕ್, ಆ ಗಾಡಿ ಕೊಡ್ತಿದ್ದೀನಿ ಅಂತೀಯ, ಈ ಗಾಡಿ ಲಾಗ್ ಮಾಡಲ್ಲ ಅಂತೀಯ, ಇನ್ನೇನು ಮಾಡ್ತೀಯ ಗುರು ಅಂತ ಕೇಳ್ಬೋದು. ಅದೇ ವಿಷಯಕ್ಕೆ ಬರ್ತಾಯಿದ್ದೀನಿ. ಹೊಸ ಗಾಡಿ ಪ್ಲ್ಯಾನ್ ಮಾಡ್ತಾಯಿದ್ದೀನಿ. ಸೊ 2 ಬೈಕ್ಸ್ ಆರ್ 1 ಸಮಥಿಂಗ್ ಆ ಥರ ಪ್ಲ್ಯಾನ್ ಮಾಡ್ತಿದ್ದೀನಿ. 1 ಇಸ್ ಫಾರ್ ಮೈ ಲಾಂಗ್ ಕಮ್ಯೂಟ್, ಅನದರ್ ವಾಸ್ ಮೈ ಆಫೀಸ್ ಕಮ್ಯೂಟ್. ಸೊ ಲಾಂಗ್ ಕಮ್ಯೂಟ್ಗೆ ಯಾವ ಗಾಡಿ, ಆಫೀಸ್ ಕಮ್ಯೂಟ್ಗೆ ಯಾವ ಗಾಡಿ ಅನ್ನೋದನ್ನು ಸ್ವಲ್ಪ ನೆಕ್ಸ್ಟ್ ಲಾಗ್ಗಳಲ್ಲಿ ಅಥವಾ ಇನ್ನೊಂದು ಲಾಗ್ ಲೈನಪ್ಪಲ್ಲಿದೆ, ಅಂದರೆ ಈ ಲಾಗ್ ಆದಮೇಲೆ ಇನ್ನೊಂದು ಲಾಗ್ ಆಲ್ರೆಡಿ ಲೈನಪ್ಪಲ್ಲಿದೆ. ಅದಾದ ನಂತರ ಆ ಲಾಗಲ್ಲಿ ನಿಮ್ಗೆ ಅದು ಬರುತ್ತೆ. ಸೊ ಆ ಲಾಗಲ್ಲಿ ನಿಮಗೆ ಕಂಪ್ಲೀಟ್ಲಿ ಗೊತ್ತಾಗುತ್ತೆ ವಿಚ್ ಬೈಕ್ ಐ ಆಮ್ ಪ್ಲ್ಯಾನಿಂಗ್ ಆ್ಯಂಡ್ ವಿಚ್ ಬೈಕ್ ಐ ಆಮ್ ರೆಡಿ ಟು ಬೈ ಅನ್ನೋದು ಕೂಡ ಕ್ಲೀನಾಗಿ ತಿಳಿಸ್ಕೊಟ್ಟಿದ್ದೀನಿ. ಟೆಸ್ಟ್ ಡ್ರೈವ್ ಕೂಡ ತೊಗೊಂಡಿದ್ದೀನಿ. ಕೆಲವು ವಿಡಿಯೋ ಮಾಡೋಕ್ಕಾಗಿಲ್ಲ, ಕೆಲವು ವಿಡಿಯೋ ಮಾಡಿದ್ದೀನಿ. ಸೊ ಯಾವ್ಯಾವ ಟೆಸ್ಟ್ ಡ್ರೈವ್ ಮಾಡಿದೆ, ಯಾವ್ದು ಇಷ್ಟ ಆಯಿತು, ವಾಟ್ ಈಸ್ ಮೈ ಪ್ರೈಸ್ ರೇಂಜ್, ಅವೆಲ್ಲ ಕೂಡ ನೆಕ್ಸ್ಟ್ ಅಥವಾ ಆಫ್ಟರ್ ನೆಕ್ಸ್ಟ್ ಲಾಗಲ್ಲಿ ನಿಮಗೆ ಗೊತ್ತಾಗುತ್ತೆ. 1-2 ಲಾಗ್ ಆದಮೇಲೆ ಅದು ಬರುತ್ತೆ. ಅಲ್ಲಿವರೆಗೂ ಥ್ಯಾಂಕ್ ಯು ಸೊ ಮಚ್ ಫಾರ್ ಆಲ್ ಯುವರ್ ಸಪೋರ್ಟ್. ಆ್ಯಂಡ್ ಪೀಪಲ್ ಹೂ ಆರ್ ಡ್ರೀಮಿಂಗ್ ಟು ಬೈ ನ್ಯೂ ಬೈಕ್ಸ್, ನ್ಯೂ ಕಾರ್, ಈಗ GST ಕಮ್ಮಿ ಆಗಿದೆ, ಸೊ ಇಟ್ಸ್ ರೈಟ್ ಟೈಮ್, ತೊಗೊಳ್ಳಿ, ಸೂಪರಾಗಿ ಎಂಜಾಯ್ ಮಾಡಿ ಅಂತ ಹೇಳ್ಬೋದು. ಆ್ಯಂಡ್ ಕಮಿಂಗ್ ಬ್ಯಾಕ್, ನಿಮ್ಗೇನಾದರೂ ಒಂದೊಳ್ಳೆ ವಿದಿನ್ 5 lakhs ಬಜೆಟಲ್ಲಿ ಯಾವುದಾದ್ರೂ ಒಳ್ಳೆ ಗಾಡಿ ಗೊತ್ತಿದ್ರೆ ಫಾರ್ ಲಾಂಗ್ ಡ್ರೈವ್, ಗೇರ್ ಬೈಕ್ ಅಥವಾ ಬಿಲೋ CC ಆರ್ ಆಫ್ ಲೀಟರ್ ಕ್ಲಾಸ್ ಆರ್ ಲೀಟರ್ ಕ್ಲಾಸ್ ಸಿಗಲ್ಲ ನನಗೆ ಗೊತ್ತು, ಆಫ್ ಲೀಟರ್ ಕ್ಲಾಸ್ ಆ ಥರ ಯಾವುದಾದ್ರೂ ಇದ್ದರೆ ನನಗೆ ನೀವು ಕಮೆಂಟಲ್ಲಿ ತಿಳಿಸಿ. ಆ್ಯಂಡ್ ಫಾರ್ ಡೈಲಿ ಕಮ್ಯೂಟ್ ವಿಸ್ electric best or Hero Honda Splendor or something like this. For office commute, more than 50-60 kilometers per day ಟ್ರಾವೆಲಿಂಗ್ ಇರುತ್ತೆ ನಂದು. ಸೊ ದಟ್ ಈಸ್ ವೈ ಫಾರ್ ಆಫೀಸ್ ಕಮ್ಯೂಟ್ ಪರ್ಪಸ್ ಯಾವ ಗಾಡಿ ಬೆಸ್ಟು ಅನ್ನೋದನ್ನು ನೀವು ನನಗೆ ತಿಳಿಸ್ಬೋದು ಇನ್ ದಿ ಕಮೆಂಟ್ ಸೆಕ್ಷನ್. ಸೊ ಅಥವಾ ನೀವು ಯೂಸ್ ಮಾಡ್ತಿದ್ರೆ ಅಥವಾ ನಿಮ್ಗೆ ರಿವ್ಯೂ ಇಷ್ಟ ಆದರೆ ಅಥವಾ ನೀವು ಅದನ್ನು ಉಪಯೋಗಿಸಿ ಚೆನ್ನಾಗಿದೆ ಗುರು ಟ್ರೈ ಮಾಡು ಅನ್ನೋದಾದರೂ ಏನಾದರೂ ಇದ್ದರೂ ಕೂಡ ಯು ಕ್ಯಾನ್ ಜಸ್ಟ್ ಲೆಟ್ ಮೀ ನೋ ಇನ್ ಮೈ ಕಮೆಂಟ್ ಸೆಕ್ಷನ್. ನೋಡೋಣ, ರಿವ್ಯೂ ತೊಗೊತೀನಿ, ಅದಾದ ನಂತರ ವಿ ವಿಲ್ ಟ್ರೈ ಇಟ್. ಸೊ ಇಲ್ಲಿವರೆಗೂ ಲಾಗ್ ನೋಡೋದಕ್ಕೆ ಥ್ಯಾಂಕ್ ಯು ಸೊ ಮಚ್. ವಿ ಆಲ್ ಲವ್ ಯು, ಥ್ಯಾಂಕ್ ಯು. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಚಾನಲ್ಗೆ, ಥ್ಯಾಂಕ್ ಯು ಸೊ ಮಚ್. ದಿಸ್ ಟೇಕ್ ಯು ಆಲ್, ಬಾಯ್.